ಪ್ರೈಸ್ ಅಲ್ಲ ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಮಯಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರ ವಾಕ್ಯ ಹೀಗೆ ಹೇಳ್ತಿದೆ, ಕೀರ್ತನೆ 34ನೇ ಅಧ್ಯಾಯ 4ನೇ ವಾಕ್ಯ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ನಾನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ, ನಾನು ದೇವರ ಸಾನ್ನಿಧ್ಯದಲ್ಲಿ ಬೇಡಿಕೊಳ್ಳುವಾಗ ಆತನು ನನಗೆ ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು ಎಂಬುದಾಗಿ. ಪ್ರೀತಿಯ ವೀಕ್ಷಕರು, ನಿಮ್ಮ ಜೀವಿತದಲ್ಲಿ ಕರ್ತನು ಎಲ್ಲ ಭೀತಿಗಳಿಂದ, ಕಷ್ಟಗಳಿಂದ, ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕೊಡ್ತಾನೆ. ಯಾಕೆಂದ್ರೆ ನೀವು ದೇವರ ಮಕ್ಕಳಾಗಿದ್ದೀರಿ. ನೀವು ಪ್ರಾರ್ಥಿಸುವಾಗ ನನ್ನ ತಂದೆ ಅದಕ್ಕೆ ಕಿವಿಗೊಡ್ತಾನೆ. ನಿಮ್ಮ ತಂದೆ ನಿಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾನೆ ಪ್ರಿಯರೇ. ಅದರಿಂದ ಏನೇ ಭೀತಿ ಇರ್ಬೋದು, ಕಷ್ಟಗಳಿರ್ಬೋದು, ವೇದನೆಗಳಿರ್ಬೋದು, ಸಾಲಗಳಿರ್ಬೋದು, ಕಣ್ಣೀರುಗಳಿರ್ಬೋದು, ಎಲ್ಲ ಸ್ಥಿತಿಗಳು ನಿಮ್ಮ ಮೇಲೆ ಬಂದಿರ್ಬೋದು ಪ್ರಿಯರೇ, ನೀವು ಚಿಂತಿಸಬೇಡ್ರಿ. ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿರಿ. ಆತನು ಸದುತ್ತರವನ್ನು ಕೊಡುವ ದೇವರು, ಸದುತ್ತರವನ್ನು ದಯಪಾಲಿಸುವ ದೇವರು. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ನನಗೆ ಸದುತ್ತರವನ್ನು ದಯಪಾಲಿಸಿದನು, ಎಲ್ಲ ಭೀತಿಯಿಂದ ತಪ್ಪಿಸಿದನು, ಎಲ್ಲ ಕಷ್ಟಗಳಿಂದ ತಪ್ಪಿಸಿದನು. ಅದರಿಂದ ನಿಮ್ಮ ಜೀವಿತದಲ್ಲಿ ನೀವೀಗ ಹಾದು ಹೋಗ್ತಿರುವಂತಹ ಪರಿಸ್ಥಿತಿಗಳು ಅದು ಎಷ್ಟೇ ದೊಡ್ಡದಾಗಿರ್ಬೋದು, ನೀವು ಪ್ರಾರ್ಥಿಸುವುದಾದ್ರೆ ನಿಮ್ಮ ಜೀವಿತದಲ್ಲಿ ನೀವು ಜಯವನ್ನು ಹೊಂದಿಕೊಳ್ತೀರಿ. ಎಲ್ಲ ಭೀತಿ ಕಷ್ಟಗಳಿಂದ ನೀವು ತಪ್ಪಿಸಿಕೊಳ್ತೀರಿ. ಕರ್ತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.